ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ವಿದ್ಯಾರ್ಥಿಗಳೇ, ಇಂದು ಈ ಮಾರ್ಚ್ ಏಪ್ರಿಲ್ 2023ರಲ್ಲಿ ನಡೆದಿರತಕ್ಕಂಥ SSLC ಪರೀಕ್ಷೆ ಫಲಿತಾಂಶ ಬಂದ್ಬಿಟ್ಟಿದೆ. ಸೊ ವಿದ್ಯಾರ್ಥಿಗಳು ಫೋಟೋ ಕಾಪಿಗಾಗಿ ಅಪ್ಲಿಕೇಶನ್ಗಳನ್ನು ಅಪ್ಲೈ ಮಾಡಬೇಕಾಗಿದೆ. ಸೊ ಸುಲಭವಾಗಿ ನೀವುಗಳು ಕೂಡ ನಿಮ್ಮ ಮೊಬೈಲ್ ಫೋನ್ನಲ್ಲಿ ತಾವು ಏನು ಮಾಡ್ಬೋದು, ಸೊ ಫಸ್ಟ್ ನೀವು ಫೋಟೋ ಕಾಪಿಯನ್ನು ಅಪ್ಲೈ ಮಾಡ್ಕೊಂಡೇ ಫೋಟೋ ಕಾಪಿ ತರಿಸಿನೇ ನೀವು ರೀಟೋಟ್ಲಿಂಗ್ ಮತ್ತು ಇವ್ಯಾಲ್ಯೂಯೇಷನ್ಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರೋದು ಒಂದನೇ ನಿಯಮ. ಸೊ ಹಾಗಾದರೆ ಇಂದಿನಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಅದನ್ನು ಯಾವ ಥರ ಅರ್ಜಿ ಸಲ್ಲಿಕೆ ಮಾಡೋದನ್ನು ನೋಡೋಣ. ಸೊ ಫಸ್ಟು ನೀವು ಇದನ್ನು ನಿಮ್ಮ ಮೊಬೈಲ್ನಲ್ಲಿನೂ ಕೂಡ ತಾವು ಏನು ಮಾಡ್ಬೋದು, ಓಪನ್ಗಳನ್ನು ಮಾಡ್ಬೋದು. ಫಸ್ಟ್ ಯಾವುದಾದ್ರೂ ಒಂದು ಸರ್ಚ್ ಎಂಜಿನ್ ಮೂಲಕ ಸ್ಕೂಲ್ ಎಜುಕೇಷನ್ ಅಂತ ಹಾಕಿ, ಸೊ ಸ್ಕೂಲ್ ಎಜುಕೇಷನ್ಗೆ ಪ್ರವೇಶವನ್ನು ಹೊಂದಿದ ತಕ್ಷಣ ಈ ಥರ ಶಾಲಾ ಶಿಕ್ಷಣ ಇಲಾಖೆಯ ಒಂದು ಮುಖಪುಟ ಬರ್ತದೆ. ಸೊ ಬಂದ ನಂತರ ರೈಟ್ ಸೈಡ್ ಎರಡನೇ ಕಾಲಮಲ್ಲಿನೇ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಒಂದು ವೆಬ್ಸೈಟ್ ಇದೆ. ಅದನ್ನೇ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಕರೀತಾರೆ. ಸೊ ಅದರ ಮುಖಪುಟ ಬರ್ತದೆ. ಇಲ್ಲಿ ಬಂದ ತಕ್ಷಣ ಸೊ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಇತ್ತೀಚಿನ ಸುದ್ದಿಗಳು ಅಂತ ಇದೆ. ಇಲ್ಲಿ ಮತ್ತಷ್ಟು ಓದಿ ಅಂತ ಇದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 4ರಲ್ಲಿ ಸಿಗ್ತದೆ ಮಾರ್ಚ್ ಏಪ್ರಿಲ್ 2023ರ SSLC ಮುಖ್ಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಮರು ಎಣಿಕೆ ಮರುಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಮುಖಪುಟ ಬರ್ತದೆ. ಸೊ ಫಸ್ಟ್ ಬಂದ ಕೂಡಲೇ ಇಲ್ಲಿ ಡೇಟ್ಗಳಿದ್ದಾವೆ, ಅದನ್ನು ಡೇಟ್ಗಳ ತಾವು ನೋಡ್ಕೋಬೇಕು. ಅಂದರೆ ಫಸ್ಟ್ ಫೋಟೋ ಕಾಪಿಗೆ ಅರ್ಜಿ ಪ್ರಾರಂಭ 8 ಮೇ 2023, ಕಡೆ ದಿನಾಂಕ 14 ಮೇ 2023. ಆಮೇಲೆ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಪ್ರಾರಂಭ 15 ಮೇ, ಕಡೆಯ ದಿನಾಂಕ 21 ಮೇ ಅಂತ ಹೇಳಿದ್ದಾರೆ. ಇದನ್ನು ಗಮನಿಸಿಕೊಂಡು ತಾವು ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಬ್ಲಿಂಕ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವು ಏನು ಮಾಡಬೇಕು, ಆನ್ಲೈನ್ ಅಪ್ಲಿಕೇಶನನ್ನು ಯಾರು ಇಚ್ಛೆ ಇದೆ ಇಲ್ಲ ಅವರು ಅದನ್ನು ಏನು ಮಾಡಬೇಕು, ಪ್ರವೇಶವನ್ನು ಹೊಂದಬೇಕು. ಅವಾಗ ಇಲ್ಲಿ ಎರಡು ಐಕಾನ್ ಸಿಗ್ತದೆ, ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಮತ್ತು ಕ್ಲಿಕ್ ಹಿಯರ್ ಟು ನೋ ದ ಸ್ಟೇಟಸ್ ಆಫ್ ಅಪ್ಲಿಕೇಶನ್. ಸೊ ಬಟ್ ಇಲ್ಲಿ ಅಪ್ಲಿಕೇಶನ್ ಹಾಕಿ ನೀವು ಫೀ ತುಂಬಿದ ತಕ್ಷಣ 5 ದಿನಗಳ ಕಾಲ ತಾವೇನು ಮಾಡಬೇಕು, ಕಾಯಬೇಕು. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಯಾರು ಅರ್ಜಿಯನ್ನು ಸಲ್ಲಿಸಿ ಫೀ ಪೇಮೆಂಟ್ ಆದ 5 ದಿನದ ಒಳಗಡೆ ಅವ್ರು ಏನು ಮಾಡ್ತಾರೆ, ನಿಮ್ಮ ಆನ್ಸರ್ ಪೇಪರನ್ನು ನೀವು ಯಾವುದು ಅಪ್ಲೈ ಮಾಡಿದಾರಲ್ಲ ಅದರ ಆನ್ಸರ್ ಪೇಪರ್ನ PDF ಅನ್ನು ನಿಮ್ಮ ಇಮೇಲ್ ID ಗೆ ಏನು ಮಾಡ್ತಾರಪ್ಪ ಅಂತಂದರೆ ಸೆಂಡ್ ಮಾಡ್ತಾರೆ. ಓಕೆನಾ. ಸೊ ಫಸ್ಟ್ ಯಾವ ಥರನಾಗ ಅಪ್ಲಿಕೇಶನ್ ಹಾಕಬೇಕಂತ ನೋಡೋಣ. ಫಸ್ಟ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ತಾವೇನು ಮಾಡಬೇಕು, ಹಾಕಬೇಕಾಗ್ತದೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿದ ತಕ್ಷಣ ಅದೇನಾಗ್ತದೆ, ನಿಮ್ಮ ಡೀಟೇಲ್ ಏನಾಗ್ತದೆ ಅಲ್ಲಿ ಪ್ಯಾಚ್ ಆಗ್ತದೆ. ಸೊ ನಿಮ್ಮ ಡೀಟೇಲ್ ಇಲ್ಲಿ ಬಂದು ಸೊ ಎಲ್ಲ ಸಬ್ಜೆಕ್ಟ್ಗಳು ಏನಾಗ್ತಾವಪ್ಪ ಅಂತಂದರೆ ಇಲ್ಲಿ ಕಾಣ್ತಾವೆ. ವಿಶೇಷವಾಗಿ ಸಬ್ಜೆಕ್ಟ್ ಕೋಡ್ ಇದೆ, ಸಬ್ಜೆಕ್ಟ್ ನೇಮ್ ಇದೆ, ಇಯರ್, ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಎಷ್ಟು ಮಾರ್ಕ್ಸ್ಗಳನ್ನು ತೊಗೊಂಡಿದ್ದೀರಿ, ಇಂಟರ್ನಲ್ ಎಷ್ಟಿದ್ದಾವೆ ಅಂತ ಕೇಳಿದ್ದಾರೆ. ಇನ್ನು ಯಾವ ಸಬ್ಜೆಕ್ಟ್ಗೆ ನೀವು ಫೋಟೋ ಕಾಪಿಯನ್ನು ಹಾಕಬೇಕಂತಿರಲ್ಲ ಅಲ್ಲಿ ಡ್ರಾಪ್ ಡೌನ್ದಿಂದ ಎಸ್ ಮತ್ತು ನೋ ಅಂತ ಇದೆ, ಅದನ್ನು ತಾವೇನು ಮಾಡಬೇಕು, ಸೆಲೆಕ್ಟನ್ನು ಮಾಡಬೇಕು. ತಾವು ಎಸ್ ಅಂತ ಅಲ್ಲಿ ಕ್ಲಿಕ್ ಮಾಡಿದರೆ ಅದರ ಮುಂದುಗಡೆನೇ 400 ರೂಪಾಯಿ ಅಂತ ಜನ್ರೇಟ್ ಆಗ್ತದೆ. ಹೀಗೆ 6 ವಿಷಯಗಳಿಗೆ ಬೇಕಾಗಿದ್ದರೆ ತಾವು 6 ವಿಷಯಗಳಿಗೆ ಅಪ್ಲೈ ಮಾಡಬೇಕು. ಪ್ರತಿ ಪೇಪರ್ಗೆ 400 ಅಂತ ತಾವೇನು ಮಾಡಬೇಕಾಗ್ತದೆ, ಪೇಯನ್ನು ಮಾಡಬೇಕು. ಸೊ ಟೋಟಲ್ ಇಲ್ಲಿ ಅಮೌಂಟ್ ಬರ್ತದೆ. ಸೊ ಬಂದ ತಕ್ಷಣ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು, ಇಲ್ಲಿ ನಿಮ್ಮ ಇಮೇಲ್ ID ಹಾಕಬೇಕು. ಆಪ್ಷನಲ್ ಇದೆ, ಓಕೆ, ಐಚ್ಛಿಕ. ಆಪ್ಷನಲ್ ಅಂದರೆ ಐಚ್ಛಿಕವಾಗಿ, ಬಟ್ ಮೊಬೈಲ್ ನಂಬರನ್ನು ತಾವೇನು ಮಾಡಬೇಕಾಗ್ತದೆ, ಹಾಕಬೇಕಾಗ್ತದೆ. ಇದೇ ವೆಬ್ಸೈಟ್ನಲ್ಲಿ ನಿಮಗೆ ಆನ್ಸರ್ ಪೇಪರ್ ಸಹಿತ ಸಿಗ್ತದೆ. ಆಮೇಲೆ ಕೆಳಗಡೆ ಸ್ಟೂಡೆಂಟ್ ಪೋಸ್ಟಲ್ ಅಡ್ರೆಸ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಪೋಸ್ಟಲ್ ಅಡ್ರೆಸ್ಸು, ತಾಲೂಕು, ಪಿನ್ ಕೋಡನ್ನು ಬರೆದು ಸಬ್ಮಿಟನ್ನು ಮಾಡಿದ್ದೆ ಆದರೆ ಸೊ ತಾವು ಏನಾಗ್ತದಪ್ಪ ಅಂದ್ರೆ ಫೋಟೋ ಕಾಪಿಗೆ ಸಕ್ಸಸ್ಫುಲ್ ಆಗ್ತೀರಿ. ಸೊ ಫೋಟೋ ಕಾಪಿ ಸಕ್ಸಸ್ಫುಲ್ ಆದ ನಂತರ ಅದನ್ನು ಹೇಗೆ ಪಡಿಬೇಕು, ಆಮೇಲೆ ಹೇಗೆ ಇವ್ಯಾಲ್ಯೂಯೇಷನ್ ಅರ್ಜಿ ಆಗಬೇಕು ಅನ್ನೋದನ್ನು ಸೇಮ್ ಪ್ರೊಸೀಜರ್ ಇದೆ, ಅದನ್ನು ತಾವೇನು ಮಾಡಬೇಕಾಗ್ತದೆ, ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗ್ತದೆ. ಇಷ್ಟು ಈ ಫೋಟೋ ಕಾಪಿಗೆ ಯಾವ ಥರ ಅಪ್ಲಿಕೇಶನನ್ನು ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.